ಇಂದು ಶಿಡ್ಲಘಟ್ಟ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಸೇನೆಯ ವತಿಯಿಂದ ಸಂಘದ ಸೇರ್ಪಡೆ ಕಾರ್ಯಕ್ರಮ ಇಂದು ಶಿಡ್ಲಘಟ್ಟ ತಾಲೂಕಿನಲ್ಲಿ ನಡೆದಿತ್ತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಅರಳಾಪುರ ಮಂಜೇಗೌಡರು ಮತ್ತು ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆಯ ಯುವ ಅಧ್ಯಕ್ಷರು ಡಾಕ್ಟರ್ ವಿನೋದ್ ಕುಮಾರ್ ಗೌಡರು ಮತ್ತು ಮಹಿಳೆ ಅಧ್ಯಕ್ಷರು ರಾಜೇಶ್ವರಿ ಮತ್ತು ಶಿಡ್ಲಘಟ್ಟ ಜಿಲ್ಲಾ ಮುಖಂಡರು, ರೈತ ಮುಖಂಡರು ಮತ್ತು ಮುಖ್ಯವಾಗಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಸೇನೆ ಅಧ್ಯಕ್ಷರಾಗಿ ನರಸಿಂಹಮೂರ್ತಿ ಬಿಎಂ ಅವರಿಗೆ ಇಂದು ರಾಜ್ಯ ಪದಾಧಿಕಾರಿಗಳು ಬಂದು ಅವರಿಗೆ ಆಯ್ಕೆ ಮಾಡಿ ಅವರಿಗೆ ಆಯ್ಕೆ ಪತ್ರವನ್ನು ನೀಡಿ ಅವರಿಗೆ ಗೌರವಿಸಿದರು. ಅವರ ಸತ್ಯ ಹಾಗೂ ಅವರ ಒಂದು ಹೋರಾಟದ ಕಿಚ್ಚು ಅವರನ್ನು ಚಿಕ್ಕಬಳ್ಳಾಪುರ ಅಧ್ಯಕ್ಷರಾಗಿ ಅವರಿಗೆ ರಾಜ್ಯ ಪದಾಧಿಕಾರಿಗಳು ಅವರಿಗೆ ಆಯ್ಕೆ ಮಾಡಿ ಮತ್ತು ಹಲವರು ಶಿಡ್ಲಘಟ್ಟ ಪದಾಧಿಕಾರಿಗಳಿಗೂ ಆಯ್ಕೆ ಮಾಡಿದರು ಮತ್ತು ಹಲವಾರು ಸಂಘವನ್ನು ಸ್ವಯಂ ಪ್ರೇರಿತವಾಗಿ ಬಂದು ಅವರು ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಸೇನೆ ಸಂಘವನ್ನು ಸೇರಿಕೊಂಡರು. ಈ ಸಂದರ್ಭದಲ್ಲಿ ಯುವ ಅಧ್ಯಕ್ಷರು ಡಾಕ್ಟರ್ ಬಿಕೆ ವಿನೋದ್ ಕುಮಾರ್ ಗೌಡರು ಅವರು ಮಾತನಾಡಿ, ರೈತರಿಗೆ ತುಂಬಾ ಅನ್ಯಾಯವಾಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ತಕ್ಕ ಉತ್ತರ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಅವರು ಎಚ್ಚರಿಕೆಯನ್ನು ನೀಡಿದರು. ಇಲ್ಲ ಅಂದರೆ ನಮ್ದು ವಿರೋಧನೇ. ಯಾಕೆ ಹೇಳ್ತಾ ಇದ್ದೀನಿ, ಇವತ್ತು ಸರ್ಕಾರಿ ಜಾಗನ ಒಬ್ಬರು ಮುಟ್ಕೊಳಕತ್ತಿಲ್ಲ. ಇದನ್ನು ಉಳಿಸ್ಕೊಂಡು ಈಗೇನು ಭೂ ಕಳ್ಳರು ಇದ್ದಾರಲ್ಲ, ಆ ಭೂ ಕಳ್ಳರಿಗೆ ಈಗ ಅಲ್ಲೇ ಮಾಡಕ್ಕೆ ಹೊಂಟಿದ್ರೆ ಅದು ನಮ್ಮದು ವಿರೋಧ. ಸರ್ಕಾರಿ ಜಾಗ ಜೊತೆನೇ ನಾವು 100 ಎಕರೆ ಕೊಡ್ತೀವಿ. ಯಾವುದು ಒಳ್ಳೆ ಕೆಲಸ. ಆ 100 ಎಕರೆ ಕೊಡ್ಬೇಕಂದ್ರೆ ಒಪ್ಪಂದ ಆಯಿತು ಅಂದರೆ ನಮ್ಮದೇನು ಅಭ್ಯಂತರ. ಈ ಭೂ ಕಳ್ಳರನ್ನ ಫಸ್ಟು ಓಡಿಸ್ಬೇಕು. ಅರ್ಥ ಆಯ್ತು. ಅಲ್ಲಿ 3 ಎಕರೆ, ಆ 3 ಎಕರೆಯಲ್ಲಿ ಯಾವುದೇ ಸರ್ಕಾರಿ ಜಾಗ ಇಲ್ಲ. 3,000 ಎಕರೆ ರೈತರಲ್ವೇನ್ರಿ ಇಲ್ಲಿ? ಅಲ್ಲಿ 1 ಕುಂಟೆ ಸರ್ಕಾರ ಜಾಗಿಲ್ಲ. ನಾವು ಅಲ್ಲಿ ಕಳ್ಸೋಕ್ಕಾಗುತ್ತೆ, ಅವ್ರನ್ನ ಓಡ್ಸೋಕ್ಕಾಗುತ್ತೆ. ಸರ್ಕಾರ ಜೊತೆ ಮುಟ್ಕೊಂಡು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕು ಅಂತ ಆಮೇಲೆ ಬನ್ನಿ, ನಿಮ್ಮದು ಮಾತುಕತೆ ಆಗ್ಬೋದೇನ್ರಿ? ಸರ್ಕಾರ ಜಾಗ ಮುಟ್ಕೊಂಡು ಹಾಕ್ಕೊಂಡು ನಮ್ಮ ಹತ್ರಕ್ಕೆ ಬನ್ನಿ, ಅಲ್ಲಿ ನಮ್ಮ ಮಾತುಕತೆ ಕೊಡ್ಬೇಕೋ ಬೇಡವೋ ಅವತ್ತು ತೀರ್ಮಾನ ಆಗ್ಬೋದಲ್ಲ ಸರ್? ರೈತರು ಒಕ್ಕಲ್ತನನ ಕಳ್ಕೊಬಿಡ್ತಾರೆ. ಯಾಕೆಂದ್ರೆ ಇವತ್ತು ಕಷ್ಟ ಆಗ್ಬೋದು, ಇವತ್ತು ಮಾರಿದ ನಾಳೆ 1 ಕುಂಟೆ ಒಬ್ಬ ರೈತ ನಾವು ಸಂಪಾದನೆ ಮಾಡೋಕ್ಕಾಗಲ್ಲ. ಅದು ವಿರೋಧ ಇದೆ. ಈಗ ತಗತೀನಿ ಅಂದಾಗ ಇಲ್ಲಿ 500 ಎಕರೆ, ಅದೇ ಜಾಗ ರೈತರಿಗೆ 3,000 ಎಕರೆ ತಗತೀನಿ ಅಂತ ನಮಗೊಂದು ಅಜೆಂಡ. 3,000 ಎಕರೆನೂ ರೈತ ತಾನೆ, ಇವನು ರೈತನೇ. 500 ಎಕರೆ ಇತ್ತ ಸರ್ಕಾರ ಜಾಗನೇ ಸುಮಾರು ಒಂದು 500 ಎಕರೆ ಐತೆ ಸರ್ಕಾರ ಜಾಗ. ಸರ್ಕಾರದವರು 1,700 ಎಕರೆ ಸರ್ಕಾರಿ ಜಾಗ ಇದೆ. ಅವ್ರಿಗೆ ಬೇಕಾಗಿರೋದು ಎಷ್ಟು ಎಕರೆ? 500 ಎಕರೆ ಬೇಕು. ಇಲ್ಲಿ ಸರ್ಕಾರಿ ಜಾಗ ಇರೋದು ಎಷ್ಟು? 1,700 ಎಕರೆ ಕೊಡೋಕ್ಕೆ ನಾವು ಇಷ್ಟಪಡ್ತೀವಿ. ರೈತರಿದ್ದಾರೆ ಅದರೊಳಗೆ ಏನು 1,700 ಎಕರೆ ರೈತರು ಒಬ್ಬೊಬ್ರದ್ದು ಏನು ಐತೆ ಅದನ್ನು ಅವ್ರಿಗೆ ಏನಾರ, ಯಾಕೆ 1,700 ಎಕರೆ ಮೇಲೆ ನಾವು ಆ ಟೈಮಲ್ಲಿ ಕೊಡಬೇಕಾಗತ್ತಲ್ಲ. ಅಲ್ಲಿ ನಮ್ಮದೊಂದು ಅಜೆಂಡ. ನಮ್ಮಲ್ಲಿ ಯಾರು 1 ಎಕರೆ 20 ಗುಂಟೆ ಯಾರ್ದು ಹೋಗುತ್ತೆ, ಆ ರೈತಂಗೆ ನಿಜವಾಗಿ ಕೆಲಸನೇ ರೈತ ಇವತ್ತು ಸೂಕ್ತ ಪರಿಹಾರ ಅಂದರೆ ಒಂದು 3 ಇವತ್ತು ಸರ್ಕಾರ ಏನು ಮಾಡಿದೆ ಅದನ್ನು ರೈತಂಗೆ ಕೊಡಬೇಕು. ಕೊಟ್ಟರೆ ಫಸ್ಟ್ ಒಪ್ಪಂದ ಆಗಬೇಕು, ಸರ್ಕಾರಕ್ಕೆ ಮತ್ತು ರೈತಂಗೆ ಒಪ್ಪಂದ ಆಗಬೇಕು. ನಾವು ಜಾಗ ಕೊಡ್ತೀವಿ, ನಮ್ಮದು ಒಪ್ಪಂದ ಆದರೆ ಜಮೀನು ಕೊಡಲ್ಲ, ನಮ್ಮ ಭೂಮಿ ನಮ್ಗೆ ಬೇಕು ಅಂತ ಮಾಹಿತಿ ಕೂಡ ನಮಗೆ ಬಂದಿದೆ. ಹಾಗಾಗಿ ಸರ್ಕಾರಿ ಜಮೀನು ಇರ್ಬೋದು, 1,000 ಎಕರೆ ಇರ್ಬೋದು, ಇಲ್ಲ 2,000 ಎಕರೆ ಇರ್ಬೋದು, 1,700 800 ಎಷ್ಟೇ ಇರ್ಬೋದು. ಸರ್ಕಾರಿ ಜಮೀನು ಇರೋದನ್ನು ಸರ್ಕಾರ ಮಾಡೋದು ನಮ್ಮದೇನು ಅಭ್ಯಂತರ ಇಲ್ಲ. ಸರ್ಕಾರಿ ಜಮೀನಲ್ಲಿ ಸರ್ಕಾರ ವಶಪಡಿಸ್ಕೊಂಡು ಸರ್ಕಾರ ಅದನ್ನು ಮಾಡೋದು ನಮಗೆ ಅಭ್ಯಂತರ ಇಲ್ಲ. ಆದರೂ ಕೂಡ ನೋಡಬೇಕಾಗತ್ತೆ. ಯಾರು ಫಾರಮ್ ನಂಬರ್ 50, 53, 57 ಹಾಕಿರೋ ರೈತರು ಕೂಡ ಸಾಗುವಳಿ ಇರ್ತಕ್ಕಂಥವ್ರಿಗೆ 53 ಅವ್ನಿಗೆ ಏನು ಅವನಿಗೂ ಕೂಡ ಮಾನದಂಡ ಅದೇನಿದೆ, ಅವನು ಹಾಕ್ಕೊಂಡು ಅಲ್ಲೇನೋ ವ್ಯವಸಾಯ ಮಾಡ್ಕೊಂಡಿರ್ತಾನೆ, ಅವನು ಫಾರಮ್ ನಂಬರ್ 52 ಕೂಡ ಅವನು ಒಬ್ಬ ಹಕ್ಕದಾರ. ಇವನ್ನೆಲ್ಲ ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಅಲ್ಲೇನು ಆ ಥರ ಏನೋ ಫಾರ್ಮ್ 50, 53, 57 ಹಾಕ್ಕೊಂಡಿರೋನು ಕೂಡ ಕಾಂಪೋಸಿಷನ್ ಅವ್ನು ಖಾತೆ ಕೂಡಿಸ್ತಕ್ಕಂಥದ್ದು ಒಂದು ವಿಚಾರ ಆಗಬೇಕು. ಇಲ್ಲ ನೇರವಾಗಿ 53 ಅಪ್ಲಿಕೇಶನ್ ಮುಖಾಂತರ ಅವನು ಕೂಡ ಕಾಂಪೋಸಿಷನ್ ಅವರು ಇದು ಪರಿಶೀಲನೆ ಆಗಬೇಕು. ಇದು ನಾವು ವಿರೋಧ ಇದೆ ಅಂತ ಹೇಳಿದ್ವಿ ನಾವು ಅವಾಗಲೇ. ಯಾವುದು KDB ರೈತರ ನಮ್ಮ ಭೂಮಿ ನಮ್ಮ ಹಕ್ಕಿದೆ. ಯಾಕೆ KDB ಏನು ಕಾನ್ಸೆಪ್ಟ್ ಏರ್ಪೋರ್ಟ್ ಹತ್ತಿರವಾಗಿ ಯಾಕೆ ಮಾಡಬೇಕು? ಏರ್ಪೋರ್ಟ್ ಹತ್ತಿರವಾಗಿ ಮಾಡೋ ವಾಯು ಮಾಲಿನ್ಯ ಆಗ್ತದೆ, ರೈತರನ್ನ ಉಳಿಸ್ಬೇಕು ಅಂತ. ಇಲ್ಲಿ ನಮ್ಮ ಈಗ ಏನು ಮಾಹಿತಿ ಮೆಮೊರಂಡಮ್ ಏನು ಈ ತಡವಾಗಿ ಬಂದಿದ ನಮ್ಮ ಸ್ನೇಹಿತರು, ಈಗ ನಾವು ರೈತರು ಈ 50 ಎಕರೆ 520 ಎಕರೆ ರೈತರದಿದೆ. ಆ ರೈತರ 520 ಎಕರೆ ಏನಿರ್ತಕ್ಕಂಥ ರೈತರು ಎಲ್ಲ ಒಪ್ಪಿದ್ದಾರೆ ಅಂತ ಹೇಳಿ ಈ ಸತ್ಯಾಂಶ ನಮಗೆ ಗೊತ್ತಿಲ್ಲ. ಇದರ ನಿಜಾಂಶಗಳನ್ನ ತಿಳ್ಕೊಂಡು ಮುಂದಿನ ಒಂದು ಸ್ವಲ್ಪ ನಾವು ಕೂಡ ಈ ಒಂದು ನಮ್ಮ ಹೋರಾಟದ ತನಿಖೆ ಒಂಚೂರು ನಾವು ಅಲ್ಲಿ ಹೋಗಿ ವಿಚಾರ ಮಾಡಿಕೊಂಡು ಸತ್ಯಾಂಶವಿತ್ತು ಅಂತಂದರೆ ಆ ಸತ್ಯಾಂಶದ ಪರವಾಗಿ ನಾವು ನಿಲ್ತೀವಿ ಅಂತೇಳಿ ಸಂದರ್ಭ. ರಾಜ್ಯಾಧ್ಯಕ್ಷರು ಅರಳಾಪುರ ಮಂಜೇಗೌಡರು,
ರಾಜ್ಯ ಯುವ ಘಟಕದ ಅಧ್ಯಕ್ಷರು ಡಾಕ್ಟರ್ ವಿನೋದ್ ಗೌಡರು, ಮಹಿಳಾ ಅಧ್ಯಕ್ಷರುಗಳಾದಂಥ ಅನ್ನಪೂರ್ಣೇಶ್ವರಿ ಅವರು, ನಮ್ಮ ನಾಗಮಣಿ ಅವರು, ಮತ್ತು ಬೆಂಗಳೂರು ಜಿಲ್ಲೆಯ ಅಧ್ಯಕ್ಷರು ದೇವೇಗೌಡರು, ರಾಜ್ಯ ಸಂಚಾಲಕರು ಚಂದ್ರ ಅವರು, ಇಡೀ ರಾಜ್ಯದ ಎಲ್ಲ ಜಿಲ್ಲೆಯ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಎಲ್ಲ ಪದಾಧಿಕಾರಿ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಲ್ಲಿ ಒಂದು ಜಾಗೃತಿ ಮತ್ತು ದೀಕ್ಷೆ ಕಾರ್ಯಕ್ರಮ, ಪದಾಧಿಕಾರಿಗಳು ಮತ್ತು ಅಧಿವೇಶನ. ಈ ರಾಜ್ಯಕ್ಕೆ ಏನಿವತ್ತು ಸರ್ಕಾರಗಳು ಅಧಿವೇಶನ ಮಾಡಿದರು, ಏನು ಬಜೆಟ್ನ ಮಂಡನೆ ಮಾಡಿದರು, ಇದು ರೈತರಿಗೆ ಯಾವುದೇ ಥರದ ಪ್ರಯತ್ನವಾಗಿಲ್ಲ. ಈ ಬಜೆಟ್ಟು, ಈ ರಾಜ್ಯದ ಬಜೆಟ್ಟು ರೈತರಿಗೆ ಮರಣಶಾಸನ. ಅದಕ್ಕೆ ಇವತ್ತು ಅಧಿವೇಶನ ಇಡೀ ರಾಜ್ಯದ ರೈತರು ಇಡೀ ಶಿಡ್ಲಘಟ್ಟಲ್ಲಿ ಇವತ್ತು ಅಧಿವೇಶನ ನಡೆಸಿದ್ದೀವಿ. ಈ ಅಧಿವೇಶನದಲ್ಲಿ ಮುಖ್ಯ ಅಜೆಂಡಾಗಳು ಅಂತಂದರೆ, ಇಡೀ ರಾಜ್ಯದ ರೈತರು ವಿಧಾನಸೌಧಕ್ಕೆ ಕಳಿಸ್ಬೇಕು ಅಂತ, ಚುನಾವಣೆಗೆ ನಿಲ್ಲಬೇಕು ಅಂತ ಒಂದು ಗಟ್ಟಿ ಆ ಭೂಮಿ ತಾವಿ ನಂಬ್ಕೊಂಡು ಬದುಕ್ತಾ ಇದೀವಲ್ಲ, ಅದನ್ನು ಬಿಟ್ಕೊಡೋದು. ಇದು ಕಡೆಗೆ ಎಚ್ಚರಿಕೆ ಕೊಡ್ತೀವಿ. ನೀವೇನೋ ಪೊಲೀಸ್ ಮುಂದೆ ಹಿಡ್ಕೊಂಡು ಬಂದು ರಾಜಕಾರಣ ಮಾಡಿದ್ರೆ, ಈಗ ನಿಮ್ಗೆ ಹೆಂಗೆ ಪೊಲೀಸ್ ಲಾಠಿ ಕೊಟ್ಟಿದೆ, ಈ ರಾಜ್ಯದ ರೈತರಿಗೆ ನಾವು ಬಾರ್ಕಲ್ ಕೊಡ್ಬೇಕಾಗತ್ತೆ. ನಾವು ರಿಪೇರಿ ಮಾಡುತ್ತಾ ಇರಿ. ಬೋರ್ವೆಲ್ಗಳು 1100, 1200, 1300 ಮಟ್ಟಕ್ಕೆ ಹೋಗಿದೆ. ಅದೇ ವಿಷಯ ಆಗಿದೆ. ವಿಷ ಏನಾಗ್ತದೆ, ಫ್ಲೋರೈಡು, ಈ ಮತ್ತೆ ಕೆಲವು ಅಂಶಗಳು ಬರ್ತಾ ಇದೆ, ಬೋನ್ ಕ್ಯಾನ್ಸರ್ ಇಂಥವೆಲ್ಲ ಆಗ್ತಾ ಇದೆ. ಯಾಕಿನ್ನ ಇದು ಸರ್ಕಾರ ಗಮನ ತಗೋತಾ ಇಲ್ಲ? ಕೆರೆಗಳು ತುಂಬಿಸುವಂಥದ್ದು ಕೆಲಸ ಮಾಡಬೇಕು ಅನ್ನೋ ಪರಿಜ್ಞಾನನೇ ಇಲ್ಲ ಇವ್ರಿಗೆ. ಸುಮ್ಮನೆ ಹೋಗ್ತಾರೆ. ಮೊನ್ನೆ ನಾನು ನೋಡಿದೆ, DK ಶಿವಕುಮಾರ್ ಹೋಗಿ ಅಲ್ಲಿ ಯಾವುದೋ ಒಂದು ಪ್ಯಾನಲ್ ಬೋರ್ಡನ್ನು ಪ್ರೆಸ್ ಮಾಡ್ಬಿಟ್ಟು ಅದೇನೋ ರಿವರ್ಸ್ ಹೊಡ್ತಾ ಇರಬೇಕು ಅಂತ ಕಾಣ್ತದೆ. ಏನೋ ಲೈನ್ ಚೇಂಜ್ ಆಗ್ಬಿಟ್ರು. ನಾವು ಪಂಪ್ ಸೆಟ್ಗಳಲ್ಲಿ ಲೈನ್ ಚೇಂಜ್ ಆದಾಗ ನೀರು ಬರಲ್ವಲ್ಲ, ರಿವರ್ಸ್ ಹೊಡೆದ್ರೆ ಮೋಟ್ರಲ್ಲಿ ನೀರು ಬರಲ್ಲ. ಅದು ಹಂಗಾಗಿರ್ಬೇಕು. ನಾನು ಇವತ್ತು ಎಚ್ಚರಿಕೆ ಹೇಳ್ತಾ ಇದ್ದೀನಿ, DK ಶಿವಕುಮಾರ್ ಅವರೇ, ನೀವೇನು ಪಂಪ್ ಸೆಟ್ನ ಆನ್ ಮಾಡಿದ್ರೆ ನೀವು ಅವತ್ತು ಸ್ವಲ್ಪ ಎಲೆಕ್ಟ್ರಿಷಿಯನ್ನ ಕರ್ಕೊಂಡು ಹೋಗಿ ಅದೇನು ರಿವರ್ಸ್ ಹೊಡ್ತಾ ಇರಬೇಕು, ಅದು ಸ್ವಲ್ಪ ಚೆಕ್ ಮಾಡಿ ನಮ್ಮ ಕೆರೆಗಳನ್ನ ತುಂಬಿಸುವಂಥ ಶಿಡ್ಲಘಟ್ಟ ಭಾಗದ ಕೆರೆಗಳ ತುಂಬಿಸುವಂಥ ಕೆಲಸ ಆಗಬೇಕು. ಇಲ್ಲಿ ಜನ ಬೇಸಿಗೆಯಲ್ಲಿ ತತ್ತರಿಸ್ತಾ ಇದ್ದಾರೆ. ಇವತ್ತಿನ ದಿವಸದಲ್ಲಿ ಎಲ್ಲ 1 ಇಂಚು, ಅರ್ಧ ಇಂಚು ಬರ್ತಾ ಇದೆ. ಇವತ್ತು ಕುಡಿಯಕ್ಕೆ ಸಹ ನಮಗೆ ನೀರಿಲ್ಲ ಈ ಭಾಗದಲ್ಲಿ. ಇದನ್ನು ಎಚ್ಚೆತ್ಕೊಂಡು ಕೆರೆ ತುಂಬ ಕೆಲಸ ಆಗಬೇಕು ಅಂತ ಹೇಳಿ ಸಂದರ್ಭ ರೈತರ ಪರವಾಗಿ ಯಾವುದೇ ಒಳ್ಳದಕ್ಕೆ ಇಡೀ ರೈತ ಸಂಘಟನೆ ಜೊತೆಲಿ ಆಮೇಲೆ ತಾವು ಹೇಳಿದ್ರಿ, ಅವರು ಯಾರು ಸಪೋರ್ಟ್ ಮಾಡ್ತಾರೋ ಅವ್ರು ರೈತರೇ ಅಲ್ಲ. ಅಲ್ಲಿ ರೈತರ ಜಮೀನು ತಿಂತಾರೆ, ನಾಳೆ ಎಲ್ಲೂ ಹೋಗ್ತೀರಿ, ಅನ್ನ ತಿಂದ್ರೆ ಇನ್ಯಾವುದಾರು ತಿಂತೀರಿ. ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಹಾಗೂ ಗೌರವಾಧ್ಯಕ್ಷರು ನರಸಿಂಹಮೂರ್ತಿ ಹಾಗೂ ಉಪಾಧ್ಯಕ್ಷರು ತುಂಬಾ ಜನ ಇದ್ದೀರಿ. ನಿಮ್ಮೆಲ್ಲರಿಗೂ ಇವತ್ತೊಂದು ಬಲ ಬರ್ತಾ ಇದೆ. ಇವತ್ತು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ರೈತರ ಸಂಘ, ಈ ಸಂಘದ ಹಸಿರು ಶಾಲು ರಾರಾಜಿಸ್ತಾ ಇದೆ ಅಂತ ಹೇಳಿದ್ರೆ, ಇದು ನಿಮ್ಮ ಒಂದು ಜಿಲ್ಲೆಗೆ ಒಂದು ಸಂಘದ ಹೆಸರುಘಟ್ಟ ಹೋಬಳಿ ಅಧ್ಯಕ್ಷರು ಹಾಗೂ ಮತ್ತು ಸದಸ್ಯರಿಗೆ ಈ ಸಂಘದ ಪರವಾಗಿ ಆಹ್ವಾನಿಸ್ತಾ ಇದ್ದೀವಿ. ಯಲಹಂಕ ತಾಲೂಕು ಜಾಲ ಹೋಬಳಿಯ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ರಾಜ್ಯದ ಪದಾಧಿಕಾರಿಗಳು ಅಷ್ಟೇ ಮುಗಿದೋಗ್ಬಿಡ್ತು, ಎಲ್ಲರಿಗೂ ಸೆಟ್ ಎಲ್ಲ ರಾಜ್ಯದ ಜಿಲ್ಲಾ, ತಾಲೂಕು, ಹೋಬಳಿ ಎಲ್ಲ ಇದು ಹೇಳ್ಬಿಡಿ. ಒಂದು ರೈತ ಗೀತೆ ಜೊತೆ ಸ್ಟಾರ್ಟ್ ಮಾಡಪ್ಪ. ಸಂಘದ ಹೆಸರುಘಟ್ಟ ಹೋಬಳಿ ಅಧ್ಯಕ್ಷರು ಹಾಗೂ ಮತ್ತು ಸದಸ್ಯರಿಗೆ ಈ ಸಂಘದ ಪರವಾಗಿ ಆಹ್ವಾನಿಸ್ತಾ ಇದ್ದೀವಿ. ಯಲಹಂಕ ತಾಲೂಕು ಜಾಲ ಹೋಬಳಿಯ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ರಾಜ್ಯದ ಪದಾಧಿಕಾರಿಗಳು ಅಷ್ಟೇ ಮುಗಿದೋಗ್ಬಿಡ್ತು, ಎಲ್ಲರಿಗೂ ಸೆಟ್ ಎಲ್ಲ ರಾಜ್ಯದ ಜಿಲ್ಲಾ, ತಾಲೂಕು, ಹೋಬಳಿ ಎಲ್ಲ ಇದು ಹೇಳ್ಬಿಡಿ. ಪರವಾಗಿ ನಿಂತು ಈ ಒಂದು ರೈತರಿಗೆ ನಾವು ಏನು ನ್ಯಾಯ ಕೊಡಿಸ್ತೀವಿ ಅನ್ನೋದನ್ನ ನಾವು ಅಜೆಂಡವಾಗಿ ಇಟ್ಕೊಂಡು ನಾವು ಹೋರಾಟಕ್ಕೆ ಮುನ್ನುಡಿ ಬರೆದಾಗ ಯಾವ ಶಕ್ತಿಗಳು ಕೂಡ ನಮ್ಮ ಮುಂದೆ. ಸಂಘದ ಹೆಸರುಘಟ್ಟ ಹೋಬಳಿ ಅಧ್ಯಕ್ಷರು ಹಾಗೂ ಮತ್ತು ಸದಸ್ಯರಿಗೆ ಈ ಸಂಘದ ಪರವಾಗಿ ಆಹ್ವಾನಿಸ್ತಾ ಇದ್ದೀವಿ. ಯಲಹಂಕ ತಾಲೂಕು ಜಾಲ ಹೋಬಳಿಯ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ರಾಜ್ಯದ ಪದಾಧಿಕಾರಿಗಳು ಅಷ್ಟೇ ಮುಗಿದೋಗ್ಬಿಡ್ತು, ಎಲ್ಲರಿಗೂ ಸೆಟ್ ಎಲ್ಲ ರಾಜ್ಯದ ಜಿಲ್ಲಾ, ತಾಲೂಕು, ಹೋಬಳಿ ಎಲ್ಲ ಇದು ಹೇಳ್ಬಿಡಿ.
ಇಲ್ಲೇ ಮಾತಾಡ್ಬಿಡೋಣಪ್ಪ ಇನ್ನೊಂದು ಒಂದು 2 ಮಾತು ಕಡೆ ಮೇಲೆ ಧನ್ಯವಾದಗಳು. ನಾರಾಯಣಪ್ಪನವರು ಹಾಕಿ ಯಜಮಾನಿಗೆ ಹಾಕಿ. ಹಾಗೆ ಚಿಕ್ಕೇದ್ರಣ್ಣವರು ಜಗನ್ಕೋಟೆ ಹೋಬಳಿ ಪ್ರಕಾಶ್ ಅಣ್ಣವರು ಮುನೇಂಕರೆಡ್ಡಿ ಅಣ್ಣವರು ಬನ್ನಿ ಬಸಟ್ಟಳ್ಳಿ ದಾವಪ್ಪಣ್ಣವರು ಅಂಜಣ್ಣವರು ಹಾಗೆ ದಾವಪ್ಪನವರು ಬರಬೇಕು. ಹಾಗೆ ಪುನೀತ್ ಅವರು ಭಗತ್ ಅವರು ಜಗನ್ಕೋಟೆ ಹೋಗ್ಲಿ ಚೆನ್ನಾಗಿ ಮಾಡ್ಬೇಕಪ್ಪ. ಚೆನ್ನಾಗಿ ಹೋರಾಡಿ ರೈತರ ಪರವಾಗಿ ನೀವೆಲ್ಲ ರೈತರು ಹಾಗೆ ಅಶ್ವಥ್ ಅಣ್ಣವರು ಮಾಡಬೇಕಾದ್ರೆ ನಡೆಸಿರ್ಬೇಕು ಅಲ್ಲ, ರಕ್ಷಣೆ ಇದ್ರೆ ಏನು ನಡೆಯೋದಿಲ್ಲ. ಅಶ್ವಥ್ ಅಣ್ಣವರು ಪೂರ್ವಕವಾದ ಧನ್ಯವಾದಗಳು. ಹಾಗೂ ಏನು ನೀವೆಲ್ಲರೂ ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ನಮ್ಮ ಕರ್ನಾಟಕ ಬೆನ್ನೆಲುಬು ಅನ್ನೋದನ್ನ ನಾವೇ ತೋರಿಸಬೇಕು. ರೈತ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ವಿಚಾರ ಇವರು ಕೂಡ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಇವರು ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಮ್ಮೆಲ್ಲರ ಪರವಾಗಿ ತಿಳಿಸೋಣ. ಇವರು ಸಹಕಾರನು ಕೂಡ ಶಿಡ್ಲಘಟ್ಟ ತಾಲೂಕಿನ ನಮ್ಮೆಲ್ಲ ಅಧ್ಯಕ್ಷ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ರಘುನಾಥ್ ರೆಡ್ಡಿ ಜಿಎನ್ ಶಿಡ್ಲಘಟ್ಟ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳು, ಇವರು ಕೂಡ ಹೃತ್ಪೂರ್ವಕವಾದ ಸ್ವಾಗತ. ನಮ್ಮ ಸಂಘದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಲ್ಲಿ ಏನ್ ಬರ್ತಿದ್ರೆ ಅದನ್ನ ಹೇಳ್ತಿದ್ದೀನಿ. ಪಾಪಣ್ಣನವರಿಗೂ ಕೂಡ ತುಂಬು ಹೃದಯದ ಸ್ವಾಗತ. ನಿಮ್ಮ ಕಾರ್ಯವೈಖರಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸಂಘದ ಹೆಸರುಘಟ್ಟ ಹೋಬಳಿ ಅಧ್ಯಕ್ಷರು ಹಾಗೂ ಮತ್ತು ಸದಸ್ಯರಿಗೆ ಈ ಸಂಘದ ಪರವಾಗಿ ಆಹ್ವಾನಿಸ್ತಾ ಇದ್ದೀವಿ. ಯಲಹಂಕ ತಾಲೂಕು ಜಾಲ ಹೋಬಳಿಯ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ವಿನೋದ್ ಗೌಡ್ರು ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರು, ಅವರ ಬಳಿ ದೀಕ್ಷೆ ಪಡೆಯುತ್ತಿದ್ದಾರೆ. ನಿಮಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೀವಿ. ನಿಮ್ಮಿಬ್ಬರ ಬಲ, ಇವ್ರಿಗೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಶಾಲ್ ದೀಕ್ಷೆ ಆಗ್ತಾ ಇದ್ದಾರೆ. ನೀವಿಬ್ರು ಒಗ್ಗಟ್ಟಾಗಿ ಏನು ಜಿಲ್ಲೆಯ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಮತ್ತೆ ಕಾರ್ಯಕರ್ತರಿಗೆ ಹುರಿದುಂಬಿಸುವಂತಹ ಒಂದು ಕೆಲಸಗಳನ್ನು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಎಲ್ಲರೂ ಹೇಳಿ. ಮುಂದಿನ ದಿನಗಳಲ್ಲಿ ಏನು ನರಸಿಂಹಮೂರ್ತಿಯವರು ತಮ್ಮ ಯಾವುದೇ ವೈಯಕ್ತಿಕವಾದ ಕೆಲಸಗಳಿದ್ರು ಸಾರ್ವಜನಿಕರ ಕೆಲಸ ತಮ್ಮ ಸ್ವಂತ ಕೆಲಸ ಅಂತ ತಿಳ್ಕೊಂಡು, ರೈತರ ಕಷ್ಟವೇ ತಮ್ಮ ಕಷ್ಟ ಅಂತ ತಿಳ್ಕೊಂಡು ಇಂದು ರೈತರ ಬಾಳಿನಲ್ಲಿ ಬೆಳಕಾಗಿ ನಾನು ನಿಲ್ತೀನಿ, ಅವ್ರದ್ದು ಏನೇ ಸಮಸ್ಯೆಗಳಿದ್ರು ನಾನು ಪರಿಹಾರ ಮಾಡ್ತೀನಿ, 24 ಗಂಟೆ ಯಾವಾಗ ಫೋನ್ ಮಾಡಿದ್ರು ಕೂಡ ಆ ಕರೆಗೆ ಸ್ವೀಕಾರ ಮಾಡ್ತೀನಿ ಅನ್ನೋ ಮೂಲಕ ಸಾಲು ದೀಕ್ಷೆ ಪಡೆಯುತ್ತಿದ್ದಾರೆ. ಧನ್ಯವಾದಗಳು.